ಕಾರ್ಯಕಾರಿ ಮಂಡಳಿಯ ಸ್ಥಾಪನೆ. ಜ್ಯೋತಿಬಾ ಅವರು ತಮ್ಮ ಸೇವಾ ಕಾರ್ಯದಲ್ಲಿ ಇತರರ ಸಹಕಾರ ಬಯಸಿ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚಿಸಿ ಪಾಠಶಾಲೆಗಳ ಆಡಳಿತವನ್ನು ಮಂಡಳಿಗೆ ಒಪ್ಪಿಸಿದರು. ಆ ಕಾರ್ಯಕಾರಿ ಮಂಡಳಿಯ ಕಾರ್ಯದರ್ಶಿ ಶ್ರೀ ಜಗನ್ನಾಥ ಸದಾಶಿವ. ಇವರು ಲೋಕೋಪಯೋಗಿ ದಫ್ತರಿನಲ್ಲಿ ಕಾರಕೂನರಾಗಿದ್ದರು. ಸರ್ಕಾರಿ ಮರಾಠಿ ಸ್ಕೂಲಿನ ಮಾಸ್ತರು ಶ್ರೀ ಕೇಶವ ಶಿವರಾಮ ಬವಾಳ್ಕರ್ ಸದಸ್ಯರಿದ್ದರು. ಇವರಲ್ಲದೆ ಮಿಷನ್ ಸ್ಕೂಲಿನ ಮಾಸ್ತರು ಶ್ರೀ ಅಣ್ಣಾ ಸಹಸ್ರಬುದ್ಧೆ, ಕಮಿಷನರ್ ಕಚೇರಿಯ ಕಾರಕೂನ ಶ್ರೀ ಬಾಪುರಾವ್ ಮಾಂಡೆ, ಪುಣೆ ಮಹಾವಿದ್ಯಾಲಯದ ಸಹಾಯಕ ಮುಖ್ಯೋಪಾಧ್ಯಾಯ ಶ್ರೀ ವಿಷ್ಣು ಮೋರೇಶ್ವರ ಬಿಡೆ, ಮರಾಠಿ ಸಾಹಿತ್ಯದ ಸಹಾಯಕ ಪ್ರಾಧ್ಯಾಪಕ ಶ್ರೀ ಕೃಷ್ಣಶಾಸ್ತ್ರಿ ಚಿಪಳೂಣಕರ, ವಿದ್ಯಾರ್ಥಿ ಶ್ರೀ ವಿಷ್ಣುಶಾಸ್ತ್ರಿ ಪಂಡಿತ ಈ ಮಂಡಳಿಯ ಸದಸ್ಯರಿದ್ದರು. ಮುಂದೆ ವಿಷ್ಣುಶಾಸ್ತ್ರಿ ಪಂಡಿತ ಅವರು ವಿಧವಾ ವಿವಾಹದ ಕಟ್ಟ ಸಮರ್ಥಕರಾಗಿ ಖ್ಯಾತಿ ಗಳಿಸಿದರು. ಈ ಮಂಡಳಿಯ ವತಿಯಿಂದ ಜ್ಯೋತಿಬಾ ದಿನಾಂಕ 15/3/1851 ವೇತಾಳಪೇಟೆಯಲ್ಲಿ, ದಿನಾಂಕ 17/9/1851 ರಾಸ್ತಾಪೇಟೆಯಲ್ಲಿ ಹೀಗೆ 2 ಕನ್ಯಾಶಾಲೆಗಳನ್ನು ಶುರು ಮಾಡಿದರು. ಮಂಡಳಿಗೆ ಪಾಠಶಾಲೆಗಳ ಆಡಳಿತವನ್ನು ಒಪ್ಪಿಸಿ ಜ್ಯೋತಿಬಾ ಮಂಡಳಿಯ ಹೊರಗೆ ಉಳಿದರು. 10-15 ಪಾಠಶಾಲೆಗಳನ್ನು ಶುರು ಮಾಡಿದ್ದರಿಂದ ಸಮಾಜದಲ್ಲಿ ಅಗತ್ಯವಾಗಿ ಆಗಬೇಕಿದ್ದ ಸುಧಾರಣೆಗಳು ಆಗವು ಎಂಬುದು ಅವರ ವಿಚಾರವಾಯಿತು. ಸುಧಾರಣೆಯಾಗಬೇಕಾದರೆ ಇತರ ಕೆಲಸಗಳು ಅನಿವಾರ್ಯವೆನಿಸಿತು. ಶೂದ್ರ ಅತಿಶೂದ್ರರ ಸಂಘಟನೆಯಾಗಬೇಕು. ಪುರೋಹಿತಶಾಹಿ ಕಮ್ಮಿಯಾಗದೆ ಸಮಾಜದಲ್ಲಿ ಬದಲಾವಣೆ ಶಕ್ಯವಿಲ್ಲ ಎಂಬುದು ಖಚಿತವಾಯಿತು. ಸತಿ ಪದ್ಧತಿಯನ್ನು ವಿರೋಧಿಸುವುದು, ವಿಧವಾ ವಿವಾಹ ಸಮರ್ಥನೆ. ಜ್ಯೋತಿಬಾ ಮಾತಿನ ಮಲ್ಲರಲ್ಲ, ಅವರು ನಿಜವಾಗಿಯೂ ಒಬ್ಬ ಕರ್ಮವೀರರು. ಮಹತ್ವಪೂರ್ಣ ಸಾಮಾಜಿಕ ಸುಧಾರಣೆಯತ್ತ ಅವರ ಗಮನ ಸರಿಯಿತು. ಧರ್ಮದ ಹೆಸರಿನಲ್ಲಿ ಮಸುಕಾಗಿದ್ದ ರೂಢಿಗಳನ್ನು, ಅಹಿತಕರವಾದ ಸಾಮಾಜಿಕ ರೀತಿ ನೀತಿಯನ್ನು ಅವರು ತೀವ್ರವಾಗಿ ಖಂಡಿಸಿದರು. ಬಂಗಾಳದಲ್ಲಿ ರಾಜಾರಾಮ್ ಮೋಹನ ರಾಯ ಅವರು ಸತಿ ಪದ್ಧತಿಯ ವಿರುದ್ಧ ಚಳವಳಿ ಶುರು ಮಾಡಿದರು. 1829 ಬ್ರಿಟಿಷ್ ಸರ್ಕಾರವು ಸತಿ ಪದ್ಧತಿಯನ್ನು ರದ್ದುಪಡಿಸಿತು. ಆದರೂ 1852 ಈ ನರಕಯಾತನೆ ಪೂರ್ತಿಯಾಗಿ ನಿಂತಿರಲಿಲ್ಲ. ಕ್ರಿಸ್ತ ಪೂರ್ವ ಕಾಲದಲ್ಲಿಯೂ ಭಾರತದಲ್ಲಿ ಈ ಸತಿ ಪದ್ಧತಿ ಜಾರಿಯಲ್ಲಿತ್ತು. ಮೃತ ಪತಿಯೊಂದಿಗೆ ಸತಿಯ ಸಹಗಮನವೇ ಸತಿ ಪದ್ಧತಿ. 9ನೇ ಶತಮಾನದವರೆಗೆ ವಿಧವೆಯರ ತಲೆ ಬೋಳಿಸುವ ರೂಢಿ ಇರಲಿಲ್ಲ. ಯೋಗಿ ಇಲ್ಲವೇ ಯೋಗಿನಿ ಇವರೇ ಕೇಶ ಮುಂಡನ ಮಾಡಿಸಿಕೊಳ್ಳುತ್ತಿದ್ದರು. ಪುನಃ 12ನೇ ಶತಮಾನದಿಂದ ಈ ತಲೆ ಬೋಳಿಸುವ ರೂಢಿ ಶುರುವಾಯಿತು. ಮೊದಲು ಬ್ರಾಹ್ಮಣ ವಿಧವೆಯರ ತಲೆ ಬೋಳಿಸಲಾಗುತ್ತಿತ್ತು. ನಂತರ ಇತರ ಮೇಲ್ವರ್ಗದವರು ಇದನ್ನು ಅನುಕರಿಸಿದರು. ಕಾನೂನಿನ ಪ್ರಕಾರ ಸಹಗಮನ ನಿಷಿದ್ಧವಾಯಿತಾದರೂ ಸ್ತ್ರೀಯರು ವೈಧವ್ಯ ನಿಮಿತ್ತ ತೀವ್ರ ನೋವು ಸಹಿಸುವುದೇ ಅಲ್ಲದೆ ಘೋರ ಅವಮಾನಕ್ಕೊಳಗಾದರು. ಅವರ ಬಾಳು ಗೋಳಾಗಿತ್ತು. ಅವರ ತಲೆ ಬೋಳಿಸಲಾಗುತ್ತಿತ್ತು. ಉತ್ತರಾಧಿಕಾರದ ಕಾನೂನಿನ ಅನ್ಯಾಯಪೂರ್ಣ ಕಲಮುಗಳಿಂದಾಗಿ ಅವರು ಬಾಳುವುದೇ ಸಾಧ್ಯವಿಲ್ಲದಂತಾಯಿತು. ಇಂಗ್ಲಿಷರ ಆಳ್ವಿಕೆಯಲ್ಲಿ ಸತಿ ಪದ್ಧತಿ ಅಥವಾ ಸಹಗಮನ ನಿಷೇಧಿತವಾಯಿತಾದರೂ ಸನಾತನ ಪಂಗಡಕ್ಕೆ ಸೇರಿದ ಕೆಲವರು ಸರ್ಕಾರದ ವಿರುದ್ಧ ಚೀರಾಡಿದರು. ಈ ಹೊಸ ಸರ್ಕಾರ
ಹೆಂಗಸರಿಗೆ ಸ್ವರ್ಗದ ಬಾಗಿಲನ್ನು ಮುಚ್ಚುವಂತೆ ಮಾಡಿತು. ಇದು ಅವರ ಆಕ್ಷೇಪಣೆಯಾಗಿತ್ತು. ಇದನ್ನು ಕುರಿತು ಜ್ಯೋತಿಬಾ ಹೀಗೆ ಹೇಳಿದರು: ಎಲ್ಲ ಧರ್ಮಗ್ರಂಥಗಳಲ್ಲಿ ಸ್ವರ್ಗದ ಹೆಸರಿದೆ. ಭೂಮಿಯ ಮೇಲೆ ವಾಸಿಸುವವರು ಯಾರಾದರೂ ಆ ಸ್ವರ್ಗವನ್ನ ಈ ತನಕ ನೋಡಿದ್ದಾರೇನೋ? ಸಮಾಜದಲ್ಲಿ ಶ್ರೇಷ್ಠರೂ ಎನಿಸಿಕೊಂಡವರೇ ಸಹಜ ಮಾನವ ಧರ್ಮದಿಂದ ವಿಧವೆಯರು ವಂಚಿತರಾಗುವಂತೆ ಸಂಚು ಹೂಡಿ ಅವರ ಜೀವನ ಮಣ್ಣು ಪಾಲಾಗುವಂತೆ ಮಾಡಿದ್ದಾರೆ. ಇದು ನಿಜವಾಗಿಯೂ ಪಾಪ. ವೈಧವ್ಯ ಪದ್ಧತಿಯನ್ನು ಜಾರಿಗೆ ತಂದವರಲ್ಲಿ ಬ್ರಾಹ್ಮಣರು ಮೊದಲಿಗರು. ಇತರ ಜಾತಿಯವರು ಈ ಮೇಲ್ಪಂಕ್ತಿಯನ್ನು ಅನುಸರಿಸಿದರು. ವಿಧವಾ ವಿವಾಹ ಕೂಡದೆಂಬ ಕೂಗು ಕೇಳಿ ಬಂದಾಗಿನಿಂದ ಸಮಾಜಘಾತುಕವಾದ ಈ ಪದ್ಧತಿಗೆ ಬಲಿಯಾದ ವಿಧವೆಯರ ಎಣಿಕೆ ಮೀರಿತು. ಈ ವಿಧವೆಯರ ಪ್ರತಿಮೆಗಳು ಸಿದ್ಧವಾಗಿ ಅವುಗಳ ರಾಶಿ ಹಾಕಿದರೆ ಆ ರಾಶಿ ಹಿಮಾಲಯಕ್ಕಿಂತ ಎತ್ತರವಾಗುವುದು ಎನ್ನಬಹುದು. ವಿಧವಾ ಮುಂಡನ ನಿಂತಿತು. ವಿಧವೆಯ ಮುಂಡನ ಪದ್ಧತಿಯನ್ನು ರದ್ದುಗೊಳಿಸಿದ ಸಾಹಸಿಗರಲ್ಲಿ ಜ್ಯೋತಿಬಾ ಮೊದಲಿಗರು. ಅವರು ಬೊಂಬಾಯಿಯಲ್ಲಿ ಕ್ಷೌರಿಕರ ಸಭೆ ಸೇರಿಸಿದರು. ಸಭೆಯಲ್ಲಿ 400-500 ಮಂದಿ ಕ್ಷೌರಿಕರು ಸೇರಿದ್ದರು. ಒಬ್ಬ ಕ್ಷೌರಿಕ ಹೇಳಿದ, 4 ಆಣೆ 5 ಆಣೆಗಳ ಆಸೆ ತೋರಿಸಿ ಬ್ರಾಹ್ಮಣರು ಈ ಕೆಲಸವನ್ನು ನಮ್ಮಿಂದ ಮಾಡಿಸುತ್ತಾರೆ ಮತ್ತು ತಾವು 8-10 ರೂಪಾಯಿಗಳನ್ನು ಕಸಿದುಕೊಳ್ಳುತ್ತಾರೆ. ಸಭೆಯಲ್ಲಿ ಮುಂದೆ ಯಾರೂ ವಿಧವೆಯರ ತಲೆ ಬೋಳಿಸಬಾರದೆಂಬ ಠರಾವು ಸರ್ವಾನುಮತಿಯಿಂದ ಸ್ವೀಕೃತವಾಯಿತು. ಕ್ಷೌರಿಕರ ಸಭೆಯ ಠರಾವಿನ ಸುದ್ದಿ ಇಂಗ್ಲೆಂಡ್ವರೆಗೂ ಹಬ್ಬಿತು. ಅಲ್ಲಿನ ಕ್ಷೌರಿಕರು ಮಾನವೀಯ ಅನುಕಂಪ ತೋರುವ ಇಂತಹ ಠರಾವನ್ನು ಸ್ವೀಕರಿಸಿದವರಿಗೆ ಮೆಚ್ಚುಗೆಯ ಪತ್ರ ಬರೆದರು. ಈ ಸಮಾಚಾರ ಎಲ್ಲೆಡೆ ಹಬ್ಬಿತು. ಇತರ ನಗರಗಳಲ್ಲಿಯೂ ಕ್ಷೌರಿಕರು ಇಂತಹ ಕೆಟ್ಟ ಕಾರ್ಯದಲ್ಲಿ ತೊಡಗುವುದಿಲ್ಲ ಎಂದು ಒಕ್ಕೊರಳಿನಿಂದ ನುಡಿದರು. ಇದರಿಂದಾಗಿ ಬ್ರಾಹ್ಮಣ ವಿಧವೆಯರು ಸಕೇಶಿಗಳಾಗಿ ಗೌರವಪೂರ್ಣ ಜೀವನ ಬಾಳುವಂತಾಯಿತು. ಅಸಹಕಾರ. 1860ರಲ್ಲಿ ಒಬ್ಬ ಕ್ಷೌರಿಕನು ಪುಣೆಯಲ್ಲಿ ಹೊಸ ಮನೆಯೊಂದನ್ನು ಕಟ್ಟಿಸಿದನು. ವಾಸ್ತುಶಾಂತಿಗಾಗಿ ಅವನು ಕೆಲವು ಬ್ರಾಹ್ಮಣರನ್ನು ಆಮಂತ್ರಿಸಿದನು. ಆ ವಾಸ್ತುಶಾಂತಿಯನ್ನು ನೆರವೇರಿಸಲು ಅನುವಾದ ಬ್ರಾಹ್ಮಣರಿಗೆ ಇತರ ಕಂದಾಚಾರಿ ಬ್ರಾಹ್ಮಣರು ಬಹಿಷ್ಕಾರ ಹಾಕಿದರು. ಪುಣೆಯ ಕ್ಷೌರಿಕನು ಈ ಸಾಮಾಜಿಕ ಅನ್ಯಾಯವನ್ನು ಪ್ರತಿಭಟಿಸಿ ಜ್ಯೋತಿಬಾ ಅವರ ಬಳಿ ಬಂದನು. ಕ್ಷೌರಿಕನಿಗೆ ಜ್ಯೋತಿಬಾ ಅವರು ನೀಡಿದ ಸಲಹೆ ಹೀಗಿದೆ: ಬಹಿಷ್ಕಾರ ಹಾಕಿರುವ ಆ ಬ್ರಾಹ್ಮಣರ ಕೇಶವಪನ ನೀವು ಮಾಡಬೇಡಿ. ಇದರಂತೆ ಕ್ಷೌರಿಕರು ಸಭೆ ಸೇರಿ ಈ ರೀತಿಯ ಠರಾವನ್ನು ಅಂಗೀಕರಿಸಿದರು. ಅನ್ಯಾಯದ ವಿರುದ್ಧ ಅಸಹಕಾರ ಚಳುವಳಿಯನ್ನು ಆರಂಭಿಸಿದವರಲ್ಲಿ ಮಹಾತ್ಮ ಫುಲೆಯವರು ಮೊದಲಿಗರಾಗಿದ್ದರು. ವಿಧವಾ ವಿವಾಹವು ಬ್ರಾಹ್ಮಣರಂತೆಯೇ ಮೇಲು ಜಾತಿಯವರಿಗೂ ಸಮಸ್ಯೆಯಾಗಿತ್ತು. ಆದರೂ ವಿಧವೆಯರ ಹೀನ ಸ್ಥಿತಿಯನ್ನು ಕಂಡು ಜ್ಯೋತಿಬಾ ನೊಂದುಕೊಂಡರು. ನೈತಿಕ ದೃಷ್ಟಿಯಿಂದ ಅವರ ಪತನವಾಗುವುದನ್ನು ನೋಡಿ ಜ್ಯೋತಿಬಾ ಮರುಗಿದರು. ಭ್ರೂಣ ಹತ್ಯೆಯಿಂದ ರಕ್ತರಂಜಿತವಾದ ಅವರ ಕೈಗಳನ್ನು ಕಂಡು ಜ್ಯೋತಿಬಾ ಉದ್ವಿಗ್ನಗೊಂಡರು. ಹೀಗಾಗಿ ಅವರು ವಿಧವೆಯರ ಪುನರ್ವಿವಾಹ ಚಳುವಳಿಯನ್ನು ದೃಢವಾಗಿ ಸಮರ್ಥಿಸುವ ನೇತಾರರಾದರು. 1840ರಲ್ಲಿಯೇ ಮಹಾರಾಷ್ಟ್ರದಲ್ಲಿ ವಿಧವೆಯ ಪುನರ್ವಿವಾಹ ಚಳುವಳಿಗೆ ಬೆಂಬಲ ದೊರೆಯಿತು. ಪುಣೆಯ ನಿವಾಸಿ ಪಂಡಿತ ವಿಷ್ಣುಶಾಸ್ತ್ರಿ ವಿಧವಾ ವಿವಾಹದ
ಮೂಲ ಪ್ರಚಾರಕರಾಗಿದ್ದರು. 1842ರಲ್ಲಿ ಬೆಳಗಾವಿಯಲ್ಲಿ ಇಬ್ಬರು ಬ್ರಾಹ್ಮಣ ವಿಧವೆಯರ ಪುನರ್ವಿವಾಹವಾಯಿತು. ಆದರೆ ಅದರ ಪ್ರಚಾರ ಮಾತ್ರ ಪರಿಣಾಮಕಾರಿಯಾಗಿ ಆಗಲಿಲ್ಲ. ದಿನಾಂಕ 8/3/1860ರಲ್ಲಿ ಪುಣೆಯಲ್ಲಿ ಶೇಣ್ವಿ ಜಾತಿಯ ಒಬ್ಬ ವಿಧವೆ ಹಾಗೂ ಒಬ್ಬ ವಿದುರರ ಲಗ್ನವಾಯಿತು. ಇದು ಜ್ಯೋತಿಬಾ ಅವರ ಪ್ರೇರಣೆಯಿಂದ ಆಗಿರಬಹುದು. ಬಾಲ ಹತ್ಯೆ ಪ್ರತಿಬಂಧನೆಯ ಗೃಹ. ಗರ್ಭವತಿಯಾದ ವಿಧವೆಯರ ಪಾಡಂತೂ ಹೇಳಲಾಗದು. ಆ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ವಿನಾ ಬೇರಾವ ಗತಿಯೂ ಅವರಿಗೆ ಇರಲಿಲ್ಲ. ಇದನ್ನರಿತ ಜ್ಯೋತಿಬಾ ಅವರು ಗುಪ್ತ ಪ್ರಸೂತಿ ಗೃಹವನ್ನು ಸ್ಥಾಪಿಸಿದರು. ವಿಧವೆಯರು ಸಂಕೋಚವಿಲ್ಲದೆ ಇಲ್ಲಿ ಹಡೆದು ಕೂಸನ್ನು ಇಲ್ಲಿಯೇ ಬಿಡುವ ಏರ್ಪಾಡಾಯಿತು. ಪುಣೆಯ ಮೂಲೆ ಮೂಲೆಯಲ್ಲಿಯೂ ಇದರ ಮಾಹಿತಿಯನ್ನು ನೀಡುವ ಪೋಸ್ಟರ್ಗಳನ್ನು ಅಂಟಿಸಲಾಯಿತು. ಅದರ ಒಕ್ಕಣೆ ಹೀಗಿತ್ತು: ಗರ್ಭವತಿಯರಾದ ವಿಧವೆಯರೇ, ಇಲ್ಲಿ ಇಂತಹ ಜಾಗದಲ್ಲಿ ನಿಮಗಾಗಿ ಗುಪ್ತ ಸುರಕ್ಷಿತ ಪ್ರಸೂತಿ ಗೃಹವಿದೆ. ನೀವು ಹಡೆದ ಕೂಸನ್ನು ಸಂಗಡ ಒಯ್ಯಲೂಬಹುದು, ಇಲ್ಲವಾದರೆ ಇಲ್ಲಿಯೇ ಬಿಡಬಹುದು. ಈ ಅನಾಥಾಶ್ರಮದಲ್ಲಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಕಾಪಾಡಲಾಗುವುದು. ಇದು ಜ್ಯೋತಿಬಾ ಅವರು ಮಾಡಿರುವ ಏರ್ಪಾಡೆಂದು ಮಂದಿಗೆ ಹೊಳೆಯಿತು. ಪುಣೆಯ ಧರ್ಮ ದುರಂಧರರು ಮತ್ತೊಮ್ಮೆ ಕೆರಳಿದರು. ಜ್ಯೋತಿಬಾ ಅವರಿಗೆ ಇದರ ಕಾವೇನೂ ತಟ್ಟಲಿಲ್ಲ. ಜ್ಯೋತಿಬಾರ ಮಡದಿ ಸಾವಿತ್ರಿಬಾಯಿ ಪ್ರೀತಿ ವಾತ್ಸಲ್ಯದಿಂದ ಈ ಅನಾಥ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತಿದ್ದರು. ಜ್ಯೋತಿಬಾ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಅನಾಥಾಶ್ರಮದ ಈ ಮಕ್ಕಳನ್ನೇ ಸ್ವಂತ ಮಕ್ಕಳೆಂದು ಅವರು ಭಾವಿಸಿದ್ದರು.